Good morning, my dear students. Hope you know my name is Jayalakshmi. We have discussed a lot of the things, a lot of topics in this chapter, whereas introduction to the marketing, right? Where introduction to the market and the marketing, meaning and the definitions of the market and the marketing functions, objectives, and the process, and so on, right? We have discussed so many topics, and now we are in the last topic, that is marketing mix. This is the last topic of the first chapter. Okay, marketing mix. What are the marketing mix? What is marketing mix? Okay, let's we know. And in the sense marketing, what we have in the market, right? There are the controllable factors, the uncontrollable factors, ಎನಿಥಿಂಗ್. ಏನೇ ಆಗಿದ್ರೂ ಕೂಡ ಒಂದು ಇದೆ ಅಂದರೆ ಪ್ರೋಸ್ ಆ್ಯಂಡ್ ದ ಕಾನ್ಸ್ ಇರುತ್ತಲ್ಲ. ಒಂದು ಟಾಪಿಕ್ ಇದೆ ಅಂದರೆ ಹಾಗೆ ಯಾವುದೇ ಬಿಸ್ನೆಸ್ ಫಾರ್ ಎಕ್ಸಾಂಪಲ್ ತೊಗೊಳೋದಾದರೆ ಬಿಸ್ನೆಸ್ ಆಗಿರ್ಬೋದು. ಬಿಸ್ನೆಸ್ಸಿಗಾದರೆ ಇಂಟರ್ನಲ್ ಫ್ಯಾಕ್ಟರ್ಸ್ ಏನಿದೆ ಅಂದರೆ ಕಂಟ್ರೋಲಬಲ್ ಫ್ಯಾಕ್ಟರ್ಸ್ನ ಇಂಟರ್ನಲ್ ಫ್ಯಾಕ್ಟರ್ಸ್ ಅಂತ ಕೂಡ ಕರೀತಾರೆ. ದೆನ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಏನಿದೆ ಅನ್ಕಂಟ್ರೋಲಬಲ್, ನಮ್ಮ ಕೈಲಿರಲ್ಲ. ಫಾರ್ ಎಕ್ಸಾಂಪಲ್ ಪೊಲಿಟಿಕಲ್ ಇಶ್ಯೂಸ್ ಆಗಿರ್ಬೋದು, ದೆನ್ ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಆಗಿರ್ಬೋದು. ಈ ಥರ ಅನ್ಕಂಟ್ರೋಲಬಲ್ ಇರೋದು, ಆ ಥರ ಕೆಲವೊಂದು ಫ್ಯಾಕ್ಟರ್ಸ್ ಇದೆ. ಓಕೆನಾ. ಮಾರ್ಕೆಟಿಂಗ್ ಮಿಕ್ಸಲ್ಲಿ ನಮಗೆ ಗೊತ್ತಿರೋ ಹಾಗೆ ಈಗಿನ ಮಾಡರ್ನ್ ಎರಾ, ಇನ್ ದಿಸ್ ಇರಾ ವಿ ಥಿಂಕ್ ದ ಮಾಡರ್ನ್ ಮಾರ್ಕೆಟಿಂಗ್ ಇಸ್ ಅ ಕನ್ಸ್ಯೂಮರ್ ಓರಿಯೆಂಟೆಡ್, ರೈಟ್? ನಾವು ಡಿಸೈಡ್ ಮಾಡಿರೋದು ಅದೇ. ಮಾಡರ್ನ್ ಮಾರ್ಕೆಟಿಂಗ್ ಅಂತಂದರೆ ಏನಪ್ಪ, ಸಡನ್ನಾಗಿ ಬರುವಂಥದ್ದು ಕನ್ಸ್ಯೂಮರ್ ಓರಿಯೆಂಟೆಡ್. ವಾಟ್ ದ ಕನ್ಸ್ಯೂಮರ್ ನೀಡ್ಸ್ ಆ್ಯಂಡ್ ವಿ ನೀಡ್ ಟು ಪ್ರೊಡ್ಯೂಸ್ ದ್ಯಾಟ್, ರೈಟ್? ವಿ ನೋ ದ ಮಾರ್ಕೆಟ್ is starts with a consumer and ends with a consumer, C to C, right? So modern marketing is a consumer oriented. It is intended to satisfy the needs, requirements and the expectations of the customers in the expectation ಆಗಿರ್ಬೋದು, ನೀಡ್ ಆಗಿರ್ಬೋದು, ದೆನ್ ಅವ್ರದ್ದು ರಿಕ್ವೈರ್ಮೆಂಟ್ಸ್ ಆಗಿರ್ಬೋದು, ಅದನ್ನೆಲ್ಲದನ್ನು ನಾವು ಸ್ಯಾಟಿಸ್ಫೈ ಮಾಡಬೇಕು. ಹೌದಾ? ಇದರೊಳಗೆ ನಾನು ಆಗಲೇ ಹೇಳಿದ ಹಾಗೆ ಕಂಡೀಷನ್ಸ್ ಇದೆ, ಎರಡು ಕಂಡೀಷನ್ಸ್ ಇದೆ. ಇಟ್ ಈಸ್ ಕಂಡೀಷನ್ಡ್ ಬೈ ದ ಟೂ ಸೆಟ್ಸ್ ಆಫ್ ವೇರಿಯಬಲ್ಸ್ ಆರ್ ದ ಫ್ಯಾಕ್ಟರ್ಸ್ ಆರ್ ದ ಫೋರ್ಸಸ್. ಓಕೆನಾ. ಒಂದು ಕಂಟ್ರೋಲಬಲ್ ಫ್ಯಾಕ್ಟರ್ಸ್ ಆರ್ ದ ಇಂಟರ್ನಲ್ ಫೋರ್ಸಸ್. ಕಂಟ್ರೋಲಬಲ್ ಫ್ಯಾಕ್ಟರ್ಸ್ ಆರ್ ದ ಇಂಟರ್ನಲ್ ಫೋರ್ಸಸ್. ದೆನ್ ಸೆಕೆಂಡ್ ಒಂದು ಬಂದ್ಬಿಟ್ಟು ಅನ್ಕಂಟ್ರೋಲಬಲ್ ಫ್ಯಾಕ್ಟರ್ಸ್ ಆರ್ ದ ಮಾರ್ಕೆಟಿಂಗ್ ಫೋರ್ಸಸ್ ಆರ್ ಎಕ್ಸ್ಟರ್ನಲ್ ಫೋರ್ಸಸ್. ಅನ್ಕಂಟ್ರೋಲಬಲ್ ಫ್ಯಾಕ್ಟರ್ಸ್, ಮಾರ್ಕೆಟ್ ಫೋರ್ಸಸ್ ಆರ್ ದ ಎಕ್ಸ್ಟರ್ನಲ್ ಫೋರ್ಸಸ್ ಅಂದರೆ ಹೊರಗಡೆ. ಇದು ನಾವು ನಮ್ಮ ಬಿಸ್ನೆಸ್ಸಲ್ಲಿ, ನಮ್ಮ ಮಾರ್ಕೆಟಿಂಗ್ ಒಳಗಡೆ ಇದರೊಳಗಡೆ ಅನ್ಕಂಟ್ರೋಲಬಲ್ ಫ್ಯಾಕ್ಟರ್ಸ್ ಅಂತ ಕರಿತಾ ಹೋಗ್ತಾರೆ. ಓಕೆನಾ. ಮಾರ್ಕೆಟಿಂಗ್ ಮಿಕ್ಸ್ ಅಂದರೆ ಅದರ ಮೀನಿಂಗ್ ಏನು ಅಂತ ನೋಡ್ತಾ ಹೋಗೋಣ. ಫಸ್ಟ್ ಬಂದ್ಬಿಟ್ಟು ಇಟ್ ಈಸ್ ಗಿವನ್ ಬೈ ದ ಫಿಲಿಪ್ ಕೋಟ್ರಾ. ಫಿಲಿಪ್ ಕೋಟ್ರಾ, hope you know, as a father of marketing, right? Marketing management is a father of a marketing management, where he defines the term marketing mix as a set of controllable marketing factors or the controllable marketing variables, as I told in the year, where the first one is controllable factors, where it includes all the marketing mix. That means 4 P's, where it is a product, price, place in the promotion. Okay. ಮಾರ್ಕೆಟಿಂಗ್ ಮಿಕ್ಸ್ ಅಂತ ಅಂದರೆ ಏನಪ್ಪ ಅಂತಂದರೆ ಇಟ್ ಈಸ್ ಅ ಸೆಟ್ ಆಫ್ ಕಂಟ್ರೋಲಬಲ್ ಮಾರ್ಕೆಟಿಂಗ್ ವೇರಿಯಬಲ್ಸ್. ಕಂಟ್ರೋಲಬಲ್ ಸಿಗುವಂಥ ಮಾರ್ಕೆಟಿಂಗ್ ವೇರಿಯಬಲ್ಸು, ಅದ್ರ ಜೊತೆಗೆ ದ ಫರ್ಮ್ ಬ್ಲೈಂಡ್ಸ್ ಅಂದರೆ ಅದು ಒಂದು ಕಂಬೈನಿಂಗ್ ಆಗಿರ್ಬೋದು, ಇಲ್ಲ ಅದನ್ನೆಲ್ಲ ಸೇರಿಸಿ ಅಂತ ಹೇಳ್ತಾರಲ್ಲ, ಬ್ಲೈಂಡ್ಸ್ ಟು ಪ್ರೊಡ್ಯೂಸ್ ಅ ರೆಸ್ಪಾನ್ಸಿವ್ ಇಟ್ ವಾಂಟ್ಸ್ ಇನ್ ಅ ಟಾರ್ಗೆಟ್ ಮಾರ್ಕೆಟ್. ಅಂದರೆ ಒಳ್ಳೆ ಅದನ್ನೆಲ್ಲ ನಾವು ತಗೊಂಡು 4 P'ಸಿಂದ ಇಟ್ ಬ್ಲೈಂಡ್ಸ್ ಟು ಪ್ರೊಡ್ಯೂಸ್ ಎ ಗುಡ್ ಪ್ರಾಡಕ್ಟ್. ಏನು ಕನ್ಸ್ಯೂಮರಿಗೆ ಬೇಕು, ವಾಂಟ್ಸ್ ದ ಟಾರ್ಗೆಟ್ ಮಾರ್ಕೆಟ್. ಟಾರ್ಗೆಟ್ ಮಾಡಿದ್ರೆ ಪರ್ಟಿಕ್ಯುಲರ್ ಮಾರ್ಕೆಟಿಗೆ ಏನು ಬೇಕು ಅನ್ನೋದನ್ನು ತಿಳ್ಕೊಂಡು ಅದ್ರ ಮೇಲ್ಗಡೆ ನಾವು ಮಾಡ್ತೀವಲ್ಲ, ಪ್ರೊಡ್ಯೂಸ್ ಮಾಡ್ತೀವಲ್ಲ, ಅದನ್ನು ಮಾರ್ಕೆಟಿಂಗ್ ಮಿಕ್ಸ್ ಅಂತ ಕರಿತೀವಿ. ಅದು ಗಿವನ್ ಬೈ ಫಿಲಿಪ್ ಕೋಟ್ರಾ. ಇನ್ ಅದರ್ ವರ್ಡ್ಸ್ ಹೇಳೋದಾದರೆ, ದ ಮಾರ್ಕೆಟಿಂಗ್ ಮಿಕ್ಸ್ ಮೀನ್ಸ್ ದ ಮಿಕ್ಸಿಂಗ್ ಆರ್ ದ ಬ್ಲೈಂಡಿಂಗ್ ಆರ್ ದ ಕಂಬೈನಿಂಗ್ ಆಫ್ ದ 4 ಕಂಟ್ರೋಲಬಲ್ ಫ್ಯಾಕ್ಟರ್ಸ್. 4 ಕಂಟ್ರೋಲಬಲ್ ಫ್ಯಾಕ್ಟರ್ಸ್ನ ಬ್ಲೈಂಡಿಂಗ್ ಆಗಿರ್ಬೋದು, ಮಿಕ್ಸಿಂಗ್ ಆಗಿರ್ಬೋದು, ಕಂಬೈನಿಂಗ್ ಆಗಿರ್ಬೋದು, ಇಟ್ ಗಿವ್ಸ್ ಅ ಸೇಮ್ ಮೀನಿಂಗ್, ರೈಟ್? ಇದೆಲ್ಲದನ್ನು ಕಂಟ್ರೋಲಬಲ್ ಫ್ಯಾಕ್ಟರ್ಸ್ನ ಆರ್ ದ ಎಲಿಮೆಂಟ್ಸ್ ಆಫ್ ಮಾರ್ಕೆಟಿಂಗ್, ವೆರಾಸ್ ದ ಪ್ರಾಡಕ್ಟ್, ದ ಪ್ರೈಸ್, ದ ಪ್ರಮೋಷನ್ ಆನ್ ದ ಪ್ಲೇಸ್ ಆರ್ ದ ಡಿಸ್ಟ್ರಿಬ್ಯೂಷನ್. ಇದನ್ನು ಮಾರ್ಕೆಟಿಂಗ್ ಮಿಕ್ಸ್ ಅಂತ ಕರಿತಾರೆ. ಮಾರ್ಕೆಟಿಂಗ್ ಮಿಕ್ಸ್ ಒಳಗೆ ಏನೇನು ಇನ್ಕ್ಲೂಡ್ ಆಗಿದೆ ಅಂತ ಬರೆಯೋದೇ ಮೀನಿಂಗ್ ಇನ್ ದ ಡೆಫಿನೇಷನ್ ಆಫ್ ಮಾರ್ಕೆಟಿಂಗ್. ಅದರಲ್ಲಿ ಏನಪ್ಪ ಒಂದು ಆ್ಯಡೆಡ್ ಪಾಯಿಂಟ್ ಅಂದರೆ ಕಂಟ್ರೋಲಬಲ್ ಫ್ಯಾಕ್ಟರ್ಸ್ ದ ಕಂಟ್ರೋಲಬಲ್ ವೇರಿಯಬಲ್ಸ್ ಅಂತ ಹಾಕ್ತೀವಿ. ಅದ್ರ ಜೊತೆಗೆ ಯಾವ್ದು ಬರುತ್ತೆ, ಅದರಲ್ಲಿ 4 ಎಲಿಮೆಂಟ್ಸ್ ಬರುತ್ತಲ್ಲ, ಆ ಎಲಿಮೆಂಟ್ಸ್ ಪ್ರಾಡಕ್ಟ್, ಪ್ರೈಸ್, ಪ್ಲೇಸ್ ಇಂದ ಪ್ರಮೋಷನ್ ಅಂತ ಕರಿತೀವಿ ಅಷ್ಟೇ. ಓಕೆನಾ. ಮಾರ್ಕೆಟಿಂಗ್ ಮಿಕ್ಸು ಫಸ್ಟ್ ಒರಿಜಿನೇಟೆಡ್ ಆಗಿದ್ದು, ಒರಿಜಿನಲಿ ಮಾರ್ಕೆಟಿಂಗ್ ಮಿಕ್ಸ್ದು
ಒರಿಜಿನೇಟೆಡ್ ಆಗಿದ್ದು ಅದನ್ನು 4Ps ಅಂತ ಕೂಡ ಕರೀತಾರೆ. ಮಾರ್ಕೆಟಿಂಗ್ ಮಿಕ್ಸ್ನ 4Ps ಅಂತಲೂ ಕೂಡ ಕರೀತಾರೆ. ಇದನ್ನು ಫಸ್ಟ್ಲಿ ಒರಿಜಿನೇಟ್ ಮಾಡಿದ್ದು by the and proposed by the marketer and is an marketer and the academic ಅನ್ನೋರು ಆಗಿದ್ದಾರೆ. ಅವರು is E. Jermin M. Smith. MC Crathy ಅನ್ನೋರು E. German MC Crathy ಅನ್ನೋರು is a marketer and a academic. is proposed the marketing mix. ಓಕೆನಾ? ಮಾರ್ಕೆಟಿಂಗ್ ಮಿಕ್ಸ್ ಅದರಲ್ಲಿ 4 ಬರುತ್ತೆ. ನಾವು ಈ ಪಿಕ್ಚರಲ್ಲಿ ನೋಡ್ಬೋದು. ಫಸ್ಟ್ ಒನ್ ಇಸ್ ಅ ಪ್ರಾಡಕ್ಟ್ ಆ್ಯಂಡ್ ದ ಪ್ರೈಸ್ ಆ್ಯಂಡ್ ದ ಪ್ಲೇಸ್ ಆ್ಯಂಡ್ ದ ಪ್ರಮೋಷನ್. ಓಕೆನಾ? ಪ್ರಾಡಕ್ಟ್, ಪ್ರೈಸ್, ಪ್ಲೇಸ್ ಆ್ಯಂಡ್ ದ ಪ್ರಮೋಷನ್. ದ ಎಲಿಮೆಂಟ್ಸ್ ಆಫ್ ಮಾರ್ಕೆಟಿಂಗ್ ಮಿಕ್ಸ್ ಇದನ್ನು 1 by 1 ನೋಡ್ತಾ ಹೋಗೋಣ. ಓಕೆನಾ? ಫಸ್ಟ್ ಬಂದುಬಿಟ್ಟು ದ ಪ್ರಾಡಕ್ಟ್ ಅಂದ ತಕ್ಷಣ ಏನಪ್ಪ? ಪ್ರಾಡಕ್ಟ್ ಅದರಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ? ಪ್ರಾಡಕ್ಟ್ ರೆಫರ್ಸ್ ಟು ದನ್ ಐಟಮ್ ದಟ್ ಸ್ಯಾಟಿಸ್ಫೈ ದ ಕನ್ಸ್ಯೂಮರ್ಸ್ ನೀಡ್ಸ್ ಆ್ಯಂಡ್ ದ ವಾಂಟ್ಸ್. ಅದೊಂದು ಪ್ರಾಡಕ್ಟ್ ಅಂದರೆ ಅದೊಂದು ಐಟಮ್ಮು. ಅದು ಕನ್ಸ್ಯೂಮರ್ ನೀಡ್ಸು ಮತ್ತು ವಾಂಟ್ಸ್ನ ಸ್ಯಾಟಿಸ್ಫೈ ಮಾಡಬೇಕು. ಹೌದಾ? ಪ್ರಾಡಕ್ಟ್ ಇಟ್ ಮೇ ಬಿ ಎ ಟ್ಯಾಂಜಬಲ್ ಆಗಿರ್ಬೋದು ಆರ್ ಟ್ಯಾಂಜಬಲ್ ಅಂದರೆ ಗೂಡ್ಸ್ ಆಗುತ್ತೆ, ಇಂಟ್ಯಾಂಜಬಲ್ ಅಂದರೆ ಸರ್ವಿಸಸ್ ಆಗುತ್ತೆ. ಓಕೆನಾ? ಇಂಟ್ಯಾಂಜಬಲ್ ಅಂದರೆ ಸರ್ವಿಸಸ್ ಆಗಿರ್ಬೋದು, ಐಡಿಯಾಸ್ ಆಗಿರ್ಬೋದು, ಆರ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಎನಿಥಿಂಗ್. ಓಕೆನಾ? ಪ್ರಾಡಕ್ಟ್ ಅಂತ ಬಂದ ತಕ್ಷಣ ಇಟ್ ಇಸ್ ಅನ್ ಐಟಮ್ ಟು ಸ್ಯಾಟಿಸ್ಫೈ ದ ಕನ್ಸ್ಯೂಮರ್ ನೀಡ್ಸ್ ಆ್ಯಂಡ್ ದ ವಾಂಟ್ಸ್. It may be in the form of a tangible or in the form of intangible. It may be the goods or it may be the services, ideas or the experience matters. Okay? ಪ್ರಾಡಕ್ಟ್ ಒಳಗಡೆ ಬರೋವಂಥದ್ದಲ್ಲಿ ಪ್ರಾಡಕ್ಟ್ ಅಂತ ನಾವು ಅದರಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡೋದಾದರೆ ಪ್ರಾಡಕ್ಟ್ ಒಳಗೆ ಏನೇನು ಬರಬೇಕು? ಕ್ವಾಲಿಟಿ ಆಗಿರ್ಬೋದು, ಡ್ಯೂರಬಿಲಿಟಿ, ಶೇಪು, ಸೈಜ್, ಡಿಸೈನ್, ಯುಟಿಲಿಟಿ ಎಲ್ಲದೂ ಆಗಿರುತ್ತೆ. ಪ್ರಾಡಕ್ಟಿನ ಡಿಸೈನ್ ಆಗಿರುತ್ತೆ. ಪ್ರಾಡಕ್ಟ್ ಡಿಸೈನ್ ಒಳಗಡೆ ಫೀಚರ್ ಏನು, ಕ್ವಾಲಿಟೀಸ್ ಏನು ಆಗಿರುತ್ತೆ. ಪ್ರಾಡಕ್ಟ್ ಅಸಾರ್ಟ್ಮೆಂಟ್ ಆಗಿರುತ್ತೆ. ಪ್ರಾಡಕ್ಟ್ ಅಸಾರ್ಟ್ಮೆಂಟ್ ಅಂತಂದರೆ ಪ್ರಾಡಕ್ಟ್ ರೇಂಜ್ ಏನಿದೆ, ಅಂದರೆ ಯಾವ ರೇಂಜಲ್ಲಿದೆ ಪ್ರಾಡಕ್ಟು. ದೆನ್ ಪ್ರಾಡಕ್ಟ್ ಮಿಕ್ಸು, ಪ್ರಾಡಕ್ಟ್ ಲೈನ್ಸ್ ಇದೆಲ್ಲನೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ದೆನ್ ಬ್ರ್ಯಾಂಡಿಂಗ್ ಇನ್ಕ್ಲೂಡ್ ಆಗಿರುತ್ತೆ, ಪ್ಯಾಕಿಂಗ್ ಇನ್ಕ್ಲೂಡ್ ಆಗಿರುತ್ತೆ, ದೆನ್ ಲೇಬಲಿಂಗ್ ಇನ್ಕ್ಲೂಡ್ ಆಗಿರುತ್ತೆ. ಪ್ರಾಡಕ್ಟ್ ಅಂತ ಬಂದ ತಕ್ಷಣ ಇದೆಲ್ಲನೂ ಇನ್ಕ್ಲೂಡ್ ಆಗಿರುತ್ತೆ. ಸರ್ವಿಸಸಲ್ಲಿ ಕಾಂಪ್ಲಿಮೆಂಟರಿ ಸರ್ವಿಸಸ್ಸು, ಇಲ್ಲಾಂದರೆ ಆಫ್ಟರ್ ಸೇಲ್ ಸರ್ವಿಸಸ್ ಹೇಗಿರುತ್ತೆ? ಆಫ್ಟರ್ ಸೇಲ್ ಸರ್ವಿಸಸ್ ನಾವು ಪ್ರೊಡಕ್ಷನ್ ಮಾಡಿ ನಾವು ಪ್ರಾಡಕ್ಟ್ ಸೇಲ್ ಮಾಡಿಬಿಟ್ರೆ ಮುಗ್ದೋಗಲ್ಲ. ಕೆಲವೊಂದು ಪ್ರಾಡಕ್ಟ್ಸಿಂದ ಆಫ್ಟರ್ ಸೇಲ್ ಸರ್ವಿಸಸ್ ಹೇಗೆ ಮಾಡ್ತೀವಿ? ಅಲ್ಲಿಂದನೂ ಕೂಡ ಕಸ್ಟಮರ್ ಏನದು ಒಂದು ಗುಡ್ ರಿಲೇಷನ್ಶಿಪ್ ಇರುತ್ತಲ್ವಾ. ಸೊ ಆಫ್ಟರ್ ಸೇಲ್ಸ್ ಏನಿದೆ, ದೆನ್ ಗ್ಯಾರಂಟೀಸ್ ಏನಾದ್ರು ಕೊಡ್ತಿದ್ದೀವಾ, ಇಲ್ಲ ವ್ಯಾರಂಟೀಸ್ ಏನಾದ್ರು ಕೊಡ್ತಿದ್ದೀವಾ, ಇದೆಲ್ಲದನ್ನು ಕೂಡ ಪ್ರಾಡಕ್ಟ್ ಒಳಗಡೆ ಇನ್ಕ್ಲೂಡ್ ಆಗಿರುತ್ತೆ. ಓಕೆನಾ? ದೆನ್ ಸೆಕೆಂಡ್ ಬಂದುಬಿಟ್ಟು ಪ್ರೈಸ್ ಅಂತ ಬಂದ ತಕ್ಷಣ ನಮಗೆ ತಲೆಗೆ ಬರೋ ಅಂಥದ್ದು ಪ್ರೈಸ್ ಒಂದು ಅಮೌಂಟ್, ಅದೇ ಒಂದು ಮೇನ್ ಫ್ಯಾಕ್ಟರ್ ಆಗಿರುತ್ತೆ ಎಷ್ಟೋ ಸತಿ. ಓಕೆನಾ? ಬೈಯಿಂಗ್ ಬಿಹೇವಿಯರ್ ಒಳಗಡೆ ಪ್ರೈಸ್ ರೆಫರ್ಸ್ ಟು ದ ಅಮೌಂಟ್ ಆಫ್ ಕಸ್ಟಮರ್ಸ್ ಪೇ ಫಾರ್ ದ ಪ್ರಾಡಕ್ಟ್. ಪ್ರೈಸ್ ಅಂದರೆ ಕಸ್ಟಮರ್ಸು ಪ್ರಾಡಕ್ಟಿಗೆ ಏನು ಪೇ ಮಾಡ್ತಾರೆ, ಇಲ್ಲ ಸರ್ವಿಸಿಗೆ ಏನು ಪೇ ಮಾಡ್ತಾರೆ, ಅದನ್ನು ನಾವು ಪ್ರೈಸ್ ಅಂತ ಕರಿತೀವಿ. ಪ್ರೈಸ್ ಮೇ ಆಲ್ಸೋ ರೆಫರ್ಸ್ ಟು ದ ಸ್ಯಾಕ್ರಿಫೈಸಸ್ ಕನ್ಸ್ಯೂಮರ್ಸ್ ಆರ್ ಪ್ರಿಪೇರ್ಡ್ ಟು ಮೇಕ್ ಅಕ್ವೈರ್ ಆಫ್ ಎ ಪ್ರಾಡಕ್ಟ್. ಮೇ ಬಿ ಫಾರ್ ಎಕ್ಸಾಂಪಲ್ ತೊಗೊಳೋದಾದರೆ ಟೈಮ್ ಆ್ಯಂಡ್ ಎಫರ್ಟ್ ಅಂತಂದರೆ ಬರೀ ಪ್ರಾಡಕ್ಟೇ ಆಗಿರಲ್ಲ, ಅಲ್ಲಿ ಅವ್ರ ಕನ್ಸ್ಯೂಮರ್ಸಿಗೋಸ್ಕರ ನಾವು ಸ್ಯಾಕ್ರಿಫೈಸ್ ಮಾಡಿ ಏನು ಮಾಡ್ತಿರ್ತೀವಲ್ಲ, ಟೈಮ್ ಆಗಿರ್ಬೋದು, ಎಫರ್ಟ್ ಆಗಿರ್ಬೋದು, ಇವಾಗ ಅದನ್ನು ಕೂಡ ನಾವು ಪ್ರೈಸ್ ಅಂತ ಕರಿತಾ ಹೋಗ್ತೀವಿ. ಪ್ರೈಸ್ ಈಸ್ ದ ಓನ್ಲಿ ವೇರಿಯಬಲ್ ದಟ್ ಆ್ಯಸ್ ಇಂಪ್ಲಿಮೆಂಟೇಷನ್ ಆಫ್ ಫಾರ್ ದ ಇಂಪ್ಲಿಕೇಶನ್ ಆಫ್ ರೆವೆನ್ಯೂನ ನಾವು ಪರ್ಚೇಸ್ ತಗೊಳೋದ್ರಲ್ಲಿ ಪ್ರೈಸ್ ಒಂದು ಮೇನ್ ಪಾಯಿಂಟ್ ಆಗಿರುತ್ತೆ. ಓಕೆನಾ? ಪ್ರೈಸಿಂಗ್ ಒಳಗಡೆ ಬರೋ ಅಂಥದ್ದಾದರೆ ಪ್ರೈಸಿಂಗ್ ಅಂತ ಅಂದ ತಕ್ಷಣ ಅದರೊಳಗೆ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಫಸ್ಟ್ ಬಂದುಬಿಟ್ಟು ಪ್ರೈಸ್ ಸ್ಟ್ರಾಟಜಿ ಹೇಗೆ ಮಾಡೋದು. ಫಾರ್ ಎಕ್ಸಾಂಪಲ್ ತೊಗೊಳೋದಾದರೆ 99 ರುಪೀಸು, 49 ರುಪೀಸು, ಈ ಥರ ಅದು ಪ್ರೈಸಿಂಗ್ ಸ್ಟ್ರಾಟಜಿ. ಹೌದಾ? ದೆನ್ ಪ್ರೈಸಿಂಗ್ ಟ್ಯಾಕ್ಟಿಕ್ಸಿಗೂ ಸ್ಟ್ರಾಟಜಿಸಿಗೂ ಸಿಮಿಲರ್ ಡಿಫ್ರೆನ್ಸಸ್ ಇರುತ್ತೆ. ಕೆಲವೊಂದು ಕಡೆ ನೀವು ಹೋಗಿ ರೋಡ್ ಸೈಡೆಲ್ಲ ಕೊಡ್ತಿರ್ತಾರಲ್ಲ, ಅವರು ಫಸ್ಟಿಗೆ ಹೇಳ್ತಾರೆ 500 ಅಂತ. ಅಲ್ಲಿಂದ ನಾವು ಡಿಸ್ಕೌಂಟ್ ಅವರು ಫಸ್ಟಿಗೆ ಜಾಸ್ತಿ ಹೇಳಿರ್ತಾರೆ, ಅವ್ರಿಗೆ ಗೊತ್ತಿರುತ್ತೆ ನಾವು ಡಿಸ್ಕೌಂಟ್ ಮಾಡ್ತೀವಿ, ನಾವು ಬಾರ್ಗೇನ್ ಮಾಡ್ತೀವಿ ಅಂತ. ನಾವು 500ಗೆ ಮಾರ್ತಿದ್ದು, ನೀವು ಬಂದಿದ್ದೀರಾ ಅಂತ, ನೀವು ಈ ಟೈಮಿಗೆ ಬಂದಿದ್ದೀರಾ ಅಂತ 400ಗೆ ಕೊಡ್ತಿದ್ವಿ. ಇದೆಲ್ಲ ಒಂಥರ ಪ್ರೈಸಿಂಗ್ ಸ್ಟ್ಯಾಟಿಕ್ಸ್ ಆಗಿರುತ್ತೆ. ಹೌದಾ? ಈ ಥರ. ದೆನ್ ಪ್ರೈಸ್ ಸೆಟ್ಟಿಂಗ್ಸ್ ಆಗಿರ್ಬೋದು, ಅದಾದಮೇಲೆ ಒರಿಜಿನಲಿ ಅಲೋಯನ್ಸಸ್ ಕೊಡೋದಾಗಿರ್ಬೋದು, ಡಿಸ್ಕೌಂಟ್ಸ್ ಕೊಡೋದಾಗಿರ್ಬೋದು, ಕನ್ಸ್ಯೂಮರ್ಸಿಗೆ ಅಲೋಯನ್ಸಸ್ ಕೊಡೋದಾಗಿರ್ಬೋದು, ಅಂದರೆ ರಿಬೇಟ್ ಫಾರ್ ದ ಡಿಸ್ಟ್ರಿಬ್ಯೂಟರ್ಸಿಗೆ ಅಲೋಯನ್ಸಸ್ ಆಗಿರುತ್ತೆ. ಓಕೆನಾ? ಡಿಸ್ಕೌಂಟ್ಸ್ ಕೊಡೋದಾಗಿರ್ಬೋದು ಫಾರ್ ಕಸ್ಟಮರ್ಸಿಗೆ.
ದೆನ್ ಪೇಮೆಂಟ್ ಟರ್ಮ್ಸು ಕ್ಯಾಶಲ್ಲಿ ಆದರೂ ಆಗಿರ್ಬೋದು, ಕೆಲವೊಂದು ಕಡೆ ಕ್ರೆಡಿಟಲ್ಲೂ ಕೂಡ ಸೇಲ್ ಮಾಡ್ತಾ ಇರ್ತಾರೆ. ಓಕೆನಾ, ಪೇಮೆಂಟ್ ಟರ್ಮ್ಸ್ ಒಳಗಡೆ ಕ್ರೆಡಿಟ್ ಪೇಮೆಂಟ್ ಮೆಥಡ್ಸ್ ಕೂಡ ಆಗಿರ್ಬೋದು. ಪ್ರೈಸ್ ಅಂತ ಬಂದ ತಕ್ಷಣ ಇಟ್ ಕವರ್ಸ್ ಆಲ್ ಓವರ್, ವೆರ್ ಆಸ್ ದ ಪ್ರೈಸಿಂಗ್ ಪಾಲಿಸೀಸ್ ಕವರ್ ಆಗಿರುತ್ತೆ, ಬೇಸಿಕ್ಸ್ ಪ್ರೈಸಸ್ ಕವರ್ ಆಗಿರುತ್ತೆ, ಆ್ಯಂಡ್ ದ ವಾಟ್ ವಿ ಕ್ಯಾನ್ ಗಿವ್ ಅ ಡಿಸ್ಕೌಂಟ್ಸ್ ಆರ್ ದ ಅಲೋಯನ್ಸಸ್ ಆ್ಯಂಡ್ ದ ಟರ್ಮ್ಸ್ ಆಫ್ ಕ್ರೆಡಿಟ್ ಅಲೋಡ್ ಆರ್ ದ ಪೇಮೆಂಟ್ ಆಫ್ payment terms and all. It includes all the things. Okay, price anta bandre it is the main thing which refers the amount of a customers to pay for the product ಗೆ customers pay ಮಾಡೋ ಅಂಥದ್ದು. ದೆನ್ ಬರೋ ಅಂಥದ್ದಾದರೆ ಪ್ರಮೋಷನ್ ಅದ ಡಿಸ್ಟ್ರಿಬ್ಯೂಷನ್ ಅಂತ ಪ್ರಮೋಷನ್. ಓಕೆನಾ, ಪ್ರಮೋಷನ್ ಅಂತಂದರೆ ಅದರಲ್ಲಿ ಎಲ್ಲ ಇನ್ಕ್ಲೂಡ್ಸ್ ಆಗಿರುತ್ತೆ. ಪ್ರಮೋಷನ್ ಅಂತ ಬಂದ ತಕ್ಷಣ ಫಸ್ಟ್ ಪ್ರಮೋಷನಿಗೆ ನೆಕ್ಸ್ಟ್ ವರ್ಡ್ ಬರೋದು ಕಮ್ಯುನಿಕೇಷನ್. ಓಕೆನಾ, ಪ್ರಮೋಷನ್ ರೆಫರ್ಸ್ ಟು ದ ಮಾರ್ಕೆಟಿಂಗ್ ಕಮ್ಯುನಿಕೇಷನ್, ವೇರ್ ಆಸ್ ವಾಟ್ ವಿ ಹ್ಯಾವ್ ಪ್ರೊಡ್ಯೂಸ್ಡ್ what the product we have produced, we need to communicate to the customers. We need to communicate and we need to reach to the customers. To reach the customers, we have a many ways. In that, the promotion is a first thing. In that promotion, we have a many ways. Whereas advertising agirbodu, personal sellings agirbodu, and whereas personal sellings ಆಗಿರ್ಬೋದು, ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು, ದೆನ್ ಸೇಲ್ಸ್ ಪ್ರಮೋಷನ್ಸ್ ಆಗಿರ್ಬೋದು, ಪಬ್ಲಿಕ್ ರಿಲೇಷನ್ಸ್ನ ನಾವು ಡಿಸೈನ್ ಮಾಡಿರೋದಾಗಿರ್ಬೋದು, ಇದೆಲ್ಲನೂ ಕೂಡ ಪ್ರಮೋಷನ್ ಒಳಗಡೆ ಇನ್ಕ್ಲೂಡ್ ಆಗಿರುತ್ತೆ. ಫಸ್ಟ್ ಬರೋ ಅಂಥದ್ದು ಪ್ರಮೋಷನ್ ಅಂತಂದರೆ ಮಾರ್ಕೆಟಿಂಗ್ ಕಮ್ಯುನಿಕೇಷನ್ ಟು ದ ಕಸ್ಟಮರ್ಸಿಗೆ ನಮ್ಮ ಪ್ರಾಡಕ್ಟ್ ಬಗ್ಗೆ ರೀಚ್ ಮಾಡುವಂಥದ್ದು ಪ್ರಮೋಷನ್ ಆಗಿರುತ್ತೆ. ಪ್ರಮೋಷನ್ ಒಳಗಡೆ ಏನೇನು ಮಿಕ್ಸ್ ಆಗಿರುತ್ತೆ, ಅದೇ ಹೇಳಿದಾಗೆ ಪ್ರಮೋಷನಲ್ ಮಿಕ್ಸ್ ಆಗಿರುತ್ತೆ. ದೆನ್ ಅದೇ ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು, ದೆನ್ ಪರ್ಸ್ನಲ್ ಸೆಲ್ಲಿಂಗ್ಸ್ ಆಗಿರ್ಬೋದು, ಡೈರೆಕ್ಟ್ ಮಾರ್ಕೆಟಿಂಗ್ ಆಗಿರ್ಬೋದು, ಸೇಲ್ಸ್ ಪ್ರಮೋಷನ್ಸ್ ಆಗಿರ್ಬೋದು, ಇದೆಲ್ಲದು ಕೂಡ ಪ್ರಮೋಷನಲ್ ಒಳಗಡೆ ಇನ್ಕ್ಲೂಡ್ ಆಗಿರುತ್ತೆ. ದೆನ್ ದ ಲಾಸ್ಟ್ ಒನ್ ಪ್ಲೇಸ್ ಆರ್ ದ ಡಿಸ್ಟ್ರಿಬ್ಯೂಷನ್. ಪ್ಲೇಸ್ ಆರ್ ಡಿಸ್ಟ್ರಿಬ್ಯೂಷನ್ ಒಳಗಡೆ ಪ್ಲೇಸ್ ಅನ್ನೋದು ಏನಪ್ಪ, ರೆಫರ್ಸ್ ಟು ಪ್ರೊವೈಡಿಂಗ್ ಎ ಕಸ್ಟಮರ್ ಆಕ್ಸೆಸ್ ಕನ್ಸಿಡರಿಂಗ್ ಪ್ರೊವೈಡಿಂಗ್ ಎ ಕನ್ವೀನಿಯನ್ಸ್ ಫಾರ್ ದ ಕನ್ಸ್ಯೂಮರ್ಸ್. ಅಂದರೆ ಕಸ್ಟಮರ್ಸ್ಗೆ ಆಕ್ಸೆಸ್ ಮಾಡೋಕ್ಕೆ ದೆನ್ ಕನ್ವೀನಿಯನ್ಸ್ ಆಗಿರೋ ಅಂಥ ಒಂದು ಪ್ಲೇಸ್ನ ನಾವು ಹುಡ್ಕೊತೀವಿ. ಫಾರ್ ಎಕ್ಸಾಂಪಲ್ ತೊಗೊಳೋದಾದರೆ, ನಾವೇನೋ ಒಂದು ಶಾಪ್ ಮಾಡ್ತಿದ್ದೀವಿ, ಅದನ್ನು ಮಾರ್ಕೆಟಲ್ಲಿ ಓಪನ್ ಮಾಡೋದಕ್ಕೂ ಇಲ್ಲೇ ಎಲ್ಲೋ ಒಂದು ಕಡೆ ಓಪನ್ ಮಾಡೋದಕ್ಕೂ ಡಿಫ್ರೆನ್ಸ್ ಇದೆ, ಹೌದಾ? ಮಾರ್ಕೆಟಲ್ಲಿ ಓಪನ್ ಮಾಡಿದ್ರೆ ಕಸ್ಟಮರ್ಸಿಗೆ ಕನ್ವೀನಿಯನ್ಸ್ ಆಗಿರುತ್ತೆ. ದೇ ಕ್ಯಾನ್ ಈಸಿಲಿ ಆಕ್ಸೆಸ್ ರೈಟ್. ಮಾರ್ಕೆಟಿಗೆ ತುಂಬ ಜನ ಬರ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್, ಅದೇ ಮಾರ್ಕೆಟಿಗೆ ಗಡಿಯಾರ ಕಂಬದ ಹತ್ರ ಇಲ್ಲಿ ದಾವಣಗೆರೆಯಲ್ಲಿ ಸುತ್ತಮುತ್ತ ಎಲ್ಲ ಊರಿನವರು ಬರ್ತಾರೆ, ಜೊತೆಗೆ ದಾವಣಗೆರೆ ಎಲ್ಲ ದಿಕ್ಕಿನಲ್ಲಿರೋರು ಬರ್ತಾರೆ. ನಾವು ಅದೇ ತೊಗೊಂಡು ಇಲ್ಲಿ BSc ಕಾಲೇಜ್ ಹತ್ರನೋ, ಇಲ್ಲ ನಮ್ಮ ಕಾಲೇಜ್ ಹತ್ರ, ಇಲ್ಲಾಂದರೆ ಬೇರೆ ಎಲ್ಲಾದರೂ ಎಲ್ಲೂ ಜನ ಜಾಸ್ತಿ ಅಡ್ಡಾಡ್ಲಿರೋದು ಕಾಲೇಜ್ ಹತ್ರ ಎಲ್ಲೋ ಒಂದು ಪ್ಲೇಸಲ್ಲಿ ಮಾಡ್ತೀವಿ ಅಂದರೆ ಅಲ್ಲಿ ಕನ್ವೀನಿಯನ್ಸ್ ಆಗಿರಲ್ಲ. ಅಲ್ಲೂ ಕಸ್ಟಮರ್ಸ್ ಇರ್ತಾರೆ, ಬಟ್ ದ ನಂಬರ್ ಆಫ್ ಕಸ್ಟಮರ್ಸ್ ಆರ್ ಲೆಸ್, ಹೌದಾ? ಅಲ್ಲಿ ನಮಗೆ ಬಲ್ಕ ಕಸ್ಟಮರ್ಸ್ ಸಿಗ್ತಾರೆ, ತುಂಬ ಜನ ಸಿಗ್ತಾರೆ, ದೆನ್ ಎಲ್ರಿಗೂ ಕನ್ವೀನಿಯನ್ಸ್ ಆಗಿರುತ್ತೆ. ಬಟ್ ನಾವು ಇಲ್ಲೆಲ್ಲೋ ಮಾಡ್ತೀವಿ ಅಂತಂದರೆ ಇಲ್ಲಿರೋ ಕಸ್ಟಮರ್ಸಿಗೆ ಮಾತ್ರ ಕನ್ವೀನಿಯನ್ಸ್ ಆಗಿರುತ್ತೆ. ಎಲ್ಲ ಕಸ್ಟಮರ್ಸಿಗೂ ಕನ್ವೀನಿಯನ್ಸ್ ಆಗಲ್ಲಲ್ವಾ? ಸೊ ದ ಪ್ಲೇಸ್ ಮಸ್ಟ್ ಬಿ ಅ ಗುಡ್ ಪ್ಲೇಸ್ ವೇರ್ ಎವ್ರಿ ಒನ್ ಕ್ಯಾನ್ ಕನ್ವೀನಿಯನ್ಸ್ ಆ್ಯಂಡ್ ದ ಕಸ್ಟಮರ್ ಕ್ಯಾನ್ ಈಸಿಲಿ ಆಕ್ಸೆಸ್. ಇದು ಒಂದು ಮೇನ್ ಕನ್ಸಿಡರೇಷನ್ ಆಗಿರುತ್ತೆ ಪ್ಲೇಸಲ್ಲಿ. ದೆನ್ ಇದರೊಳಗೆ ಪ್ಲೇಸ್ ಒಳಗಡೆ ಡಿಸ್ಟ್ರಿಬ್ಯೂಷನ್ ಅಂತಲೂ ಹೇಳಿದೆ, ವೇರ್ ನಮಗೆ ಡಿಸ್ಟ್ರಿಬ್ಯೂಷನ್ ಯಾವ ಚಾನಲ್ ಆಫ್ ಡಿಸ್ಟ್ರಿಬ್ಯೂಷನ್ ಒಳಗಡೆ ನಾವು ರೀಚ್ ಮಾಡಿಸ್ಬೇಕು. ದೆನ್ ಟ್ರಾನ್ಸ್ಪೋರ್ಟೇಷನ್, ಇದರಲ್ಲಿ ಟ್ರಾನ್ಸ್ಪೋರ್ಟೇಷನ್ ಇನ್ಕ್ಲೂಡ್ ಆಗಿರುತ್ತೆ, ವೇರ್ಹೌಸಿಂಗ್ ಇನ್ಕ್ಲೂಡ್ ಆಗಿರುತ್ತೆ, ಆಮೇಲೆ ಅಸಾರ್ಟ್ಮೆಂಟ್ಸ್ ಆಗಿರುತ್ತೆ, ದೆನ್ ಲೊಕೇಶನ್ ಡಿಸಿಷನ್ ಮಾಡೋದು ನಾನು ಹೇಳಿದ ಹಾಗೆ, ದೆನ್ ಲಾಜಿಸ್ಟಿಕ್ಸ್, ಟ್ರಾನ್ಸ್ಪೋರ್ಟೇಷನು, ವೇರ್ಹೌಸಿಂಗು, ಲಾಜಿಸ್ಟಿಕ್ ಇನ್ಕ್ಲೂಡ್ ಆಗಿರುತ್ತೆ. ಓಕೆನಾ? ಇದಿಷ್ಟು ಕೂಡ ಪ್ಲೇಸ್ ಆರ್ ಡಿಸ್ಟ್ರಿಬ್ಯೂಷನ್ ಒಳಗಡೆ ಇನ್ಕ್ಲೂಡ್ ಆಗಿರುತ್ತೆ. ಅರ್ಥ ಆಯಿತು ಅಂದ್ಕೊತೀನಿ. ಇದನ್ನು 4 P's ಆಫ್ ಮಾರ್ಕೆಟಿಂಗ್ ಅಂತ ಕರೀತಾರೆ. ಈಗ ಆ್ಯಕ್ಚುಲಾಗಿ ಇದು ಕರೆಕ್ಟ್ 4 P's. ಓಕೆನಾ? ಇವಾಗ ಕೆಲವೊಂದು ಹೇಳ್ತಾ ಇರ್ತಾರೆ, ನಿಮಗೆ ಎಕ್ಸಾಮ್ಸಲ್ಲಿ ಏನಾದರೂ ಜಾಸ್ತಿ ಮಾರ್ಕ್ಸಿಗೆ ಕೇಳಿದ್ರು ಅಂದರೆ ನೀವು 7 P's ಬರೀಬೇಕಾಗತ್ತೆ. ಓಕೆನಾ? ಈಗಿನ ಇರೋದ್ರಲ್ಲಿ 7 P's ಏನಪ್ಪ ಅಂತಂದರೆ ಅದು ಇದೇ 4 P'ಸಿಗೆ ಇನ್ನೂ 3 P's ಆ್ಯಡ್ ಆಗುತ್ತೆ. ಒಂದು ಪ್ರೊಸೆಸ್ಸು, ಒಂದು ಪೀಪಲ್ಲು ಆ್ಯಂಡ್ ಒಂದು ಫಿಸಿಕಲ್. ಪ್ರಾಡಕ್ಟ್ ಗೊತ್ತಾಯಿತು, ಪ್ರೈಸ್ ಗೊತ್ತಾಯಿತು, ಪ್ರಮೋಷನ್ ಗೊತ್ತಾಯಿತು, ಪ್ಲೇಸ್ ಗೊತ್ತಾಯಿತು, ಹೌದಾ? ದೆನ್ ಪೀಪಲ್ ಅಂತಂದರೆ ಅಲ್ಲಿ ಕೆಲಸ ಮಾಡೋದು, ಅವರು ಇದ್ದರೆ ಮಾತ್ರ ನಮಗದು ಮಾರ್ಕೆಟಿಗೆ ಹೆಲ್ಪ್ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ಒಂದು ಪಾಯಿಂಟ್ ಆಗಿದೆ.
ದೆನ್ ಫಿಸಿಕಲ್ ಅಂದರೆ ಫಿಸಿಕಲ್ ಎವಿಡೆನ್ಸು, ದ ಪ್ರಾಡಕ್ಟಿಗೆ ಬೇಕಾಗಿರೋ ಅಂಥದ್ದು ಫಿಸಿಕಲ್ ಆ್ಯಕ್ಟಿವಿಟೀಸ್ ಏನೇನು ಬೇಕು, ಫಿಸಿಕಲ್ ಎವಿಡೆನ್ಸ್ ಅಲ್ಲಿಗೆ ಏನೇನು ಬೇಕು ಅದು ಆಗಿರುತ್ತೆ. ದೆನ್ ಪ್ರೊಸೆಸ್, ನಾವು ಯಾವ ರೀತಿ ಪ್ರೊಸೆಸ್ ಮಾಡಬೇಕು ಅಂತ ಮುಂಚೆನೇ ಪ್ಲ್ಯಾನ್ ಮಾಡಿಲ್ಲ, ಏನು ಮಾಡಿಲ್ಲ ಅಂತಂದರೆ ಆ ಪ್ರೊಸೆಸ್ ನಮಗೆ ಬರಲ್ಲ. ಸೊ ಅದು ಒಂದು ಮೇನ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿರುತ್ತೆ, ಅದು ಮೇನ್ ಎಲಿಮೆಂಟ್ ಕೂಡ ಆಗಿರುತ್ತೆ. ಆ್ಯಕ್ಚುಲಾಗಿ ಮಾರ್ಕೆಟಿಂಗ್ ಇರೋದು ಕರೆಕ್ಟಾಗಿ ಕನ್ಫ್ಯೂಸ್ ಆಗಬೇಡಿ, ಕರೆಕ್ಟಾಗಿ ಜ್ಞಾಪಕ ಇಟ್ಕೊಳ್ಳಿ. ಆ್ಯಕ್ಚುಲಾಗಿ ಮಾರ್ಕೆಟಿಂಗ್ ಮಿಕ್ಸ್ ಇರೋ ಅಂಥದ್ದು 4Ps ಅಂತಲೇ ಕೂಡ ಕರೀತಾರೆ. ಅದನ್ನು ಎಲಿಮೆಂಟ್ಸ್ ಆಫ್ ಮಾರ್ಕೆಟಿಂಗ್ ಮಿಕ್ಸ್ ಅಂತ ಕರೀತಾರೆ, ಕಂಟ್ರೋಲಬಲ್ ಫ್ಯಾಕ್ಟರ್ಸ್ ಅಂತ ಕರೀತಾರೆ, ಆ್ಯಂಡ್ ದ ಇಂಟರ್ನಲ್ ಫ್ಯಾಕ್ಟರ್ಸ್ ಅಂತ ಕರೀತಾರೆ, ದೆನ್ ಮಾರ್ಕೆಟಿಂಗ್ ಮಿಕ್ಸ್ ಅಂತ ಕರೀತಾರೆ, ದೆನ್ 4Ps ಅಂತ ಕರೀತಾರೆ. ಓಕೆನಾ? ಪ್ರಾಡಕ್ಟ್, ಪ್ರೈಸ್, ಪ್ಲೇಸ್ ಆ್ಯಂಡ್ ದ ಪ್ರಮೋಷನ್. ಓಕೆ, ಇದರೊಳಗೆ 7Ps ಇದೆ: ಪ್ರಾಡಕ್ಟ್, ಪ್ರೈಸ್, ಪ್ಲೇಸ್, ಪ್ರಮೋಷನ್ ಆ್ಯಂಡ್ ದ ಪೀಪಲ್, ಫಿಸಿಕಲ್ ಎವಿಡೆನ್ಸ್ ಆ್ಯಂಡ್ ದ ಪ್ರಾಸೆಸ್. ಓಕೆನಾ? ಇಷ್ಟೇ, ಇದು ಫಸ್ಟ್ ಪಾರ್ಟ್ ಆಯಿತು. ಫಸ್ಟ್ ಒನ್ ಇಸ್ controllable factors. In the next class, let's we move to the second part, which is uncontrollable factors or the external factors. Okay, any doubts? Please clarify. ನಾನು ಇದನ್ನು ಎವ್ರಿ ಕ್ಲಾಸ್ ಎಂಡ್ ಆಗಬೇಕಾದ್ರೆ ಹೇಳ್ತೀನಿ, ಬಟ್ ಯಾರೂ ಡೌಟ್ಸ್ ಅಂತ ಕ್ಲಾರಿಫೈ ಮಾಡ್ಕೋತಿಲ್ಲ. ನೋಟ್ಸ್ ಕೇಳ್ತಿದ್ದಾರೆ, ನಾನು ನೋಟ್ಸ್ ನಿಮಗೆ ರೀಚ್ ಮಾಡಿಸ್ತೀನಿ. ಫಸ್ಟ್ ಚಾಪ್ಟರ್ ಕಂಪ್ಲೀಟ್ ಆಗಲಿ ಅಂತ ಕಾಯ್ತಾ ಇದ್ದೀನಿ. ಚಾಪ್ಟರ್ ಕಂಪ್ಲೀಟ್ ಆದಮೇಲೆ ನಾನು ನಿಮಗೆ ನೋಟ್ಸ್ ಕೊಡ್ತೀನಿ. ಓಕೆ, any queries, contact me. Thank you.